ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಹೌದು, ನಾವು ಅಪ್ಪನ ಎದ್ದೇಳಿಸ್ಬೇಕು ಅಂತಲೇ ಬಂದಿದ್ದೀವಿ ಅಂತಾನೆ ಕೇಶವ. ಅಂತಾರೆ ಎಲ್ಲರೂ. ಕೇಶವ, ಐಡಿಯಾ ಚೆನ್ನಾಗಿದೆ, ಆದರೆ ಇಷ್ಟೊತ್ತಲ್ಲಿ ಭಾವ ಇದ್ರೆ ಸುಮ್ಮನೆ ಇರ್ತಾರೇನೋ, ಹೆಂಗೆ ಎಬ್ಬಿಸ್ತೀಯಾ ಅಂತಾನೆ ಸುಂದರ. ನಿನ್ನೆ ರಾತ್ರಿ ಜುರಾಸಿಕ್ ಪಾರ್ಕ್ ಅಂತ ಒಂದು ಸಿನಿಮಾ ನೋಡ್ತಿದ್ದೆ. ಅದರಲ್ಲಿ ಡೈನೋಸಾರಸ್ನ ಹಿಡಿಬೇಕು ಅಂತ ಒಂದು ಕುರಿನ ಕಟ್ಟಿರ್ತಾರೆ. ಆ ಕುರಿ ಮೇ ಮೇ ಅಂತ ಶಬ್ದ ಮಾಡುತ್ತೆ. ಆಗ ಡೈನೋಸಾರ್ ಅದನ್ನು ತಿನ್ನೋಕೆ ಅಂತ ಬರುತ್ತೆ ಅಂತಾನೆ ಕೇಶವ. ದಡ್ ನನ್ನ ಮಗಂತಂದು ಅಷ್ಟು ಗೊತ್ತಾಗಲ್ವಾ, ಡೈನೋಸಾರ್ ತನ್ನನ್ನು ತಿನ್ನುತ್ತೆ ಅಂತಾನೆ ಸುಂದರ. ಕರೆಕ್ಟು ಬಾಸು, ಈಗ ಇಲ್ಲಿ ಡೈನೋಸಾರಸ್ ಯಾರು ಹೇಳು ಅಂತಾನೆ ಕೇಶವ. ಇನ್ಯಾರು, ನಮ್ಮ ಭಾವ ಅಂತಾನೆ ಸುಂದರ. ಸೂಪರ್ ಬಾಸ್ ಸೂಪರ್, ಅದಕ್ಕೆ ನೀವು ನಮ್ಮ ಬಾಸು. ಈಗ ಇಲ್ಲಿ ಕುರಿ ಯಾರು ಹೇಳು ಅಂತಾನೆ ಕೇಶವ. ಯಾರು, ವಲ್ಲಭ ಅಂತಾನೆ ಸುಂದರ. ನಮ್ಮನೇಲಿ ಇರೋದು ಒಂದೇ ಬನ್ನೇರು ಕುರಿ, ಅದು ಇದು ಅಂತಾನೆ ವಲ್ಲಭ. ಹೆಣ್ಮಕ್ಳಿಗೆ ಗೌರವ ಕೊಡಬೇಕು. ಇದು ಯಾರು ಗೊತ್ತಾ, ಕುರಿ ನಮ್ಮ ಬಾಸು ಅಂತಾನೆ ಕೇಶವ. ನಾನಾ, ಬೇಡ ಕಣೋ, ನಾನು ಭಾವನ ಎಬ್ಬಿಸೋದಾ? ನನ್ನ ಕೈನಲ್ಲಾಗಲ್ಲ ಅಂತಾನೆ ಸುಂದರ. ಚಿಕ್ಕಪ್ಪ, ಭಾವನ ಎಬ್ಬಿಸ್ತಿರೋ ಇಲ್ವೋ ಅಂತಾಳೆ ಮೀನಾ. ಎಬ್ಸಲ್ಲ ಅಂದರೆ ನನ್ನ ಮೇಲಣೆ ಮಾವ ಅಂತಾಳೆ ರಕ್ಷಾ. ಮಾವನ್ನ ಎಬ್ಬಿಸಿದ್ರೆ ನಾನು ಗುಡ್ ಬಾಯ್ ಅಂತೀನಿ ಅಂತಾಳೆ ಅಮೂಲ್ಯ. ಮಾವ ಅಪ್ಪನ ಎಬ್ಬಿಸಿದ್ರೆ ನಿನಗೆ ಮುಹೂರ್ತ ಫಿಕ್ಸ್ ಅಂತಾನೆ ವಲ್ಲಭ. ತಿಥಿಗ ಅಂತಾನೆ ಸುಂದರ. ಮದುವೆಗೆ ಅಂತಾನೆ ವಲ್ಲಭ. ಮದುವೆನ ನಿಜವಾಗ್ಲೂ ನನ್ನ ಆಸೆ ಈಡೇರುತ್ತಾ? ಹಾಗಿದ್ರೆ ಬಹುದಿನದ ನನ್ನ ಬಯಕೆ ಅಂತ ಸುಂದರ ಗಟ್ಟಿಯಾಗಿ ಸಾಂಗ್ ಹೇಳ್ತಾನೆ. ಆಗ ನಂದನ್ ಗಿರಿಜಾಗೆ ಎಚ್ಚರಿಕೆ ಆಗುತ್ತೆ. ಏಯ್ ಸುಂದರ, ಏನು ನಿಂದು ತಲೆಹರಟೆ ಅಂತಾರೆ ನಂದನ್. ಭಾವ ನನ್ನ ಮದುವೆ ಮಾಡಿ, ಅಕ್ಕ ನನ್ನ ಮದುವೆ ಮಾಡಿ ಅಂತಾನೆ ಸುಂದರ. ಮುಚ್ಚಬಾಯಿ, ನಿನಗೆ ಹೊತ್ತು ಗೊತ್ತು ಇಲ್ವೇನೋ ಮಾತಾಡೋಕ್ಕೆ, ಹೋಗೋ ಆಚೆಗೆ ಅಂತಾರೆ ನಂದನ್. ಅಪ್ಪ, ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತಪ್ಪ ಅಂತಾನೆ ಕೇಶವ. ಏನೋ ಮಾಡೋದು ಬೇಡ, ಹೋಗು ಈಗ, ನಾಳೆ ಮಾತಾಡೋಣ ಅಂತಾರೆ ನಂದನ್. ವಿಷಯ ಅರ್ಜೆಂಟ್ ಇದೆ ಅಂತಾನೆ ಸುಂದರ. ಹೌದಪ್ಪ, ಎಷ್ಟು ತುಂಬ ಮುಖ್ಯವಾದದ್ದು ವಿಷಯ ಆಗುತ್ತಾ ಅಂತಾನೆ ಕೇಶವ. ನಿಂದೇನೋ ತಲೆಹರಟೆ, ಎಲ್ಲರನ್ನ ಕರ್ಕೊಂಡು ಬಂದು ಏನು ನಿಂದು, ಹೋಗಿ ಮಲ್ಕೋ ಅಂತಾರೆ ನಂದನ್. ಅಪ್ಪ, ಮೊದಲು ನಾನು ವಿಷಯ ಹೇಳ್ತೀನಿ, ಆಮೇಲೆ ನೀವು ಎಷ್ಟು ಬೇಕಿದ್ರು ಬೈಕೊಳ್ಳಿ ಅಂತಾನೆ ಕೇಶವ. ಅದೇನು ಹೇಳು ಅಂತಾರೆ ನಂದನ್. ಅಪ್ಪ, ಅದು ಪ್ರಿಯಾ ಅತ್ತಿಗೆ ಕಾಣಿಸ್ತಿಲ್ಲಪ್ಪ ಅಂತಾನೆ ಕೇಶವ. ಎಲ್ಲರೂ ಹಾಂ ಅಂತ ಕೇಶವನ್ನೇ ನೋಡ್ತಾರೆ. ಏಯ್, ಅವಳು ರೂಮಲ್ಲಿ ಮಲಗಿರಬೇಕು, ಹೋಗಿ ನೋಡೋ ಅಂತಾರೆ ನಂದನ್. ಅಪ್ಪ, ಈಗ ತಾನೇ ಮಾಧವಣ್ಣನ ರೂಮಿಂದ ಬಂದ್ವಿ, ಅಲ್ಲಿ ಪ್ರಿಯಾ ಅತ್ತಿಗೆ ಇರಲಿಲ್ಲ ಅಂತಾನೆ ಕೇಶವ. ಯಾಕೋ ಮಾವನ ಹತ್ರ ಸುಳ್ಳು ಹೇಳಿದೆ ಅಂತಾಳೆ ಮೀನಾ. ಈ ಸಮಯದಲ್ಲಿ ಇದಕ್ಕಿಂತ ಬೆಟರ್ ಪ್ಲ್ಯಾನ್ ಇದೆಯೇನೆ ಅಂತಾನೆ ಕೇಶವ. ಗಿರಿಜಾ, ಏನಿದು ಅಂತಾರೆ ನಂದನ್. ರೀ, ನಾವು ಬೇರೆ ಅವಳ ಹತ್ರ ತುಂಬ ದಿವಸದಿಂದ ಮಾತಾಡ್ತಿಲ್ಲ, ಅದಕ್ಕೇನಾದರೂ ಕೋಪ ಮಾಡಿಕೊಂಡು ಮನೆ ಬಿಟ್ಟು ಹೋಗ್ಬಿಟ್ಲಾ ಅಂತಾರೆ ಗಿರಿಜಾ. ಸರಿ ನಡೀರಿ, ಎಲ್ಲ ಹುಡ್ಕೋಣ ಅಂತ ನಂದನ್ ಹೇಳ್ತಾರೆ. ಈಚೆ ಹಾಲ್ನಲ್ಲಿ ಎಲ್ಲರೂ ಇರ್ತಾರೆ. ನಂದನ್ ಟೆನ್ಷನಲ್ಲಿ, ಎಲ್ಲಿ ಹೋದ್ಲು ಪ್ರಿಯಾ ಅಂತಾರೆ. ದೇವ್ರಾಣೆ ಗೊತ್ತಿಲ್ಲ ಭಾವ ಅಂತಾನೆ ಸುಂದರ. ಮತ್ತೆ ನಿನಗೇನು ಗೊತ್ತು ಕತ್ತೆ ಬಡವ, ಮಾಧವ ಏನಾದರೂ ಅವಳನ್ನು ಹುಡ್ಕೊಂಡು ಹೋದ್ನೇನೋ ಅಂತಾರೆ ನಂದನ್. ಇಲ್ಲಪ್ಪ, ಅವನೇನು ಮಲಗಿದ್ದಾನೆ ಅಂತಾನೆ ಕೇಶವ. ಮಲಗಿದ್ದಾನ? ಅವನಿಗೆ ವಿಷಯ ಗೊತ್ತಿಲ್ವಾ ಅಂತಾರೆ ನಂದನ್. ಅಪ್ಪ, ನಾವೇ ಹೋಗಿ ವಿಷಯ ಹೇಳಿದ್ವಿ, ಅತ್ತಿಗೆ ಕಾಣಿಸ್ತಿಲ್ಲ ಅಂತ, ಅದಕ್ಕೆ ಅವನು ಟೆನ್ಷನ್ ತೊಗೊಳ್ದೆ ಬೆಡ್ಶೀಟ್ ಹೊದ್ಕೊಂಡು ಮಲ್ಕೊಂಡ್ಬಿಟ್ಟ ಅಂತಾನೆ ಕೇಶವ. ಆಗ ನಂದನ್, ಮಾಧವ, ಮಾಧವ ಅಂತ ಕೂಗ್ತಾರೆ. ಅಪ್ಪ ಕರೀತಿದ್ದೀರಾ ಅಪ್ಪ, ಬಂದೆ ಅಂತ ಬರ್ತಾನೆ ಮಾಧವ. ಏಯ್, ಪ್ರಿಯಾ ಕಾಣ್ತಿಲ್ವಂತಲ್ಲೋ, ಎಲ್ಲೋ ಅವಳು, ನೀನು ಮಲಗಿದ್ಯಲ್ಲೋ ಅಂತಾರೆ ನಂದನ್. ಅಪ್ಪ, ಏನು ಹೇಳ್ತಿದ್ದೀರಾ, ಪ್ರಿಯಾ ಕಾಣಿಸ್ತಿಲ್ವಾ, ಎಲ್ಲೋಗಿದ್ದಾಳೆ ಅವಳು ಅಂತಾನೆ ಮಾಧವ. ಆ ಪ್ರಶ್ನೆನ ನಾವು ನಿನ್ನನ್ನು ಕೇಳಬೇಕು, ನೀನು ನಮ್ಮನ್ನೇ ಕೇಳ್ತೀಯಲ್ಲೋ ಅಂತಾರೆ ಗಿರಿಜಾ. ಅವಳು ಈ ಥರ ಯಾವತ್ತೂ ಹೇಳ್ದೆ ಕೇಳ್ದೆ ಎಲ್ಲೂ ಹೋಗಿಲ್ಲಮ್ಮ, ಏನಾಗಿದೆ ಅಂತಾನೆ ಮಾಧವ. ನೋಡಮ್ಮ, ಗಂಡ ಹೆಂಡತಿ ಅಂತ ಮಾತು ಬಿಟ್ಟು ಅಂತಿದ್ರು, ಈಗ ಹೆಂಡತಿ ಕಾಣಿಸ್ತಿಲ್ಲ ಅಂತ ಎಷ್ಟು ಗಾಬರಿಯಾಗಿದ್ದಾರೆ. ಇದನ್ನೇ ಲವ್ ಅನ್ನೋದು. ಅದೇ ನಿನ್ನ ವಲ್ಲಭನ ಮಧ್ಯೆ ಇದೆಯಲ್ಲ ಸಮಥಿಂಗ್ ಅಂತಾಳೆ ಮೀನಾ. ಅಕ್ಕ ಅಂತಾಳೆ ಅಮೂಲ್ಯ. ಪ್ರಿಯಾ ಕಾಣಿಸ್ತಿಲ್ಲ ಅಂತ ನಿನ್ನ ಹತ್ರ ಕೇಳೋಕೆ ಬಂದರೆ ಹೊದಿಕೆ ಹೊದ್ಕೊಂಡು ಮಲ್ಕೊಂಡಿದ್ಯಂತೆ ನೀನು ಅಂತಾರೆ ನಂದನ್. ಆಗ ಮಾಧವ ತಮ್ಮಂದಿರನ್ನು ನೋಡ್ತಾನೆ. ವಲ್ಲಭ ಕೇಶವ ಸ್ಮೈಲ್ ಮಾಡ್ತಾರೆ. ಚೂರು ಜವಾಬ್ದಾರಿ ಇಲ್ಲ ನಿನಗೆ ಅಂತಾರೆ ನಂದನ್. ಕೇಶವ, ಏನು ಇದು, ಏನೋ ಮಾಡೋದು ಅಂತಂದರೆ ಇನ್ನೇನೋ ಮಾಡಿದೆ, ಯಾಕೋ ಪ್ರಿಯಾ ಅಕ್ಕ ಕಾಣಿಸ್ತಿಲ್ಲ ಅಂತ ಸುಳ್ಳು ಹೇಳಿದೆ ಅಂತಾಳೆ ಮೀನಾ. ಈಗ ಅಪ್ಪನ ಎಬ್ಬಿಸ್ಬಿಟ್ಟು, ಅಪ್ಪ ನಿಮ್ಮ ಬರ್ತ್ಡೇನ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ಅಪ್ಪ ಎದ್ದು ಬಂದುಬಿಡುತ್ತಾರಾ? ಇಲ್ಲ ತಾನೆ. ಈಗ ನೋಡು, ಅಪ್ಪನೂ ಎದ್ದು ಬಂದಿದ್ದಾರೆ, ಮಾಧವನೂ ಎದ್ದು ಬಂದ, ನಾವು ಹೋಗಿ ಕರೆದಾಗ ಡವ್ ಮಾಡ್ತಿದ್ದ, ಈಗ ನೋಡು ಅಂತಾನೆ ಕೇಶವ. ಸೂಪರ್ ಕೇಶವ ನೀನು ಅಂತಾಳೆ ಮೀನಾ. ಗಿರಿಜಾ, ನೀನು ಹೇಳಿದಾಗೆ ಪ್ರಿಯಾ ಅವಳು ತವ್ರ ಮನೆಗೆ ಹೋಗಿರಬೇಕು. ಮಾಧವ, ಅವ್ರ ಮನೆಗೆ ಫೋನ್ ಮಾಡೋ ಅಂತಾರೆ ನಂದನ್. ಸರಿಯಪ್ಪ ಅಂತಾನೆ ಮಾಧವ. ಇಲ್ಲಪ್ಪ, ನಾವು ಆಗಲೇ ಅಂಕಲ್ಗೆ ಕಾಲ್ ಮಾಡಿದ್ವಿ, ಅತ್ತಿಗೆ ಅಲ್ಲೂ ಹೋಗಿಲ್ವಂತೆ, ಅವರು ಗಾಬರಿಯಾಗಿದ್ದಾರಂತೆ ಅಂತಾನೆ ವಲ್ಲಭ. ಹೌದಾ, ಸರಿ ಮಾಧವ, ನಡೆಯೋ, ಪ್ರಿಯಾನ ಹುಡ್ಕೋಣ ಅಂತಾರೆ ನಂದನ್. ನೀವಿಬ್ಬರು ಹುಡ್ಕೋದಕ್ಕೆ ಹೋದರೆ ನಮಗೂ ಗಾಬರಿ ಆಗುತ್ತೆ, ಅದಕ್ಕೆ ಅತ್ತಿಗೆ ಎಲ್ಲೋಗಿದ್ದಾರೋ ಏನೋ ಅಂತ ಯೋಚನೆ ಬರುತ್ತೆ. ನಾವು ನಿಮ್ಮ ಜೊತೆ ಬಂದು ಹುಡುಕ್ತೀವಪ್ಪ, ಅದಕ್ಕೆ ನಾವೆಲ್ಲರೂ ಹೋಗೋದಕ್ಕೆ ಕಾರ್ ಬುಕ್ ಮಾಡಿದ್ದೀನಿ, ಕಾರು ಬಂದಿದೆ ಅಂತಾನೆ ಕೇಶವ. ಕಾರ ಅಂತಾರೆ ನಂದನ್. ಹ್ಞೂ ಅಪ್ಪ, ನಾವು ಕಾರಲ್ಲೆಲ್ಲ ಒಟ್ಟಿಗೆ ಹೋಗಿ ಎಲ್ಲ ಕಡೆನೂ ಹುಡುಕ್ಬೋದು, ಹೋಗೋಣ ಅಪ್ಪ, ಬನ್ನಿ ಅಂತಾನೆ ಕೇಶವ. ಸರಿ ಅಂತ ನಂದನ್ ಹೋಗ್ತಾರೆ.
ನಂತರ ಕಾರಿಂದ ಎಲ್ಲರೂ ಒಂದು ಆಶ್ರಮದ ಹತ್ರ ಬಂದು ಇಳಿತಾರೆ. ಕೇಶವ, ಪ್ರಿಯಾನ ಹುಡ್ಕೋಕೆ ಅಂದೆ ಪೊಲೀಸ್ ಸ್ಟೇಷನ್ ಅಂದೆ, ಇದೇನು ಯಾರ್ದು ಮನೆ ಮುಂದೆ ತಂದು ನಿಲ್ಲಿಸಿದ್ಯಲ್ಲ ಅಂತಾರೆ ನಂದನ್. ಅಪ್ಪ, ನನಗೆ ಗೊತ್ತಿರೋ ಇನ್ಸ್ಪೆಕ್ಟ್ರ್ ಮನೆ, ಅದಕ್ಕೆ ಇಲ್ಲಿಗೆ ಕರ್ಕೊಂಡು ಬಂದೆ ಅಂತಾನೆ ಕೇಶವ. ಏಯ್, ನಾವು ಪೊಲೀಸ್ ಸ್ಟೇಷನ್ಗೆ ತಾನೇ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗಬೇಕು ಅಂತಾರೆ ನಂದನ್. ಇಷ್ಟೊತ್ತಲ್ಲಿ ಇನ್ಸ್ಪೆಕ್ಟ್ರ್ ಪೊಲೀಸ್ ಸ್ಟೇಷನ್ಲಿ ಯಾಕಿರ್ತಾರೆ, ಅದಕ್ಕೆ ಇಲ್ಲಿಗೆ ಕರ್ಕೊಂಡು ಬಂದೆ ಅಂತಾನೆ ಕೇಶವ. ಹೌದು ಬಾವಾ, ಅವರಿಗೆ ಹೆಂಡ್ರು ಮಕ್ಕಳು ಅಂತ ಇರ್ತಾರೆ, ಡ್ಯೂಟಿ ಮುಗಿಸ್ಕೊಂಡು ಬಂದು ರೆಸ್ಟ್ ಮಾಡ್ತಿರ್ತಾರೆ ಅಂತಾನೆ ಸುಂದ್ರ. ಆದರೂ ಯಾರ್ದೋ ಮನೆಗೆ ಬಂದು ಇಷ್ಟೊತ್ತಲ್ಲಿ ನಮ್ಮನೆ ಸೊಸೆ ಕಳೆದು ಹೋಗಿದ್ದಾಳೆ ಅಂತ ನಾವು ದೂರು ನೀಡೋದು ಎಷ್ಟು ಸರಿ ಅಂತಾರೆ ಗಿರಿಜಾ. ಅಕ್ಕ, ನಾವೀಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಆಫೀಸಲ್ಲಿ ಕಂಪ್ಲೇಂಟ್ ತೊಗೊಂಡು ಇವರಿಗೆ ಫೋನ್ ಮಾಡಿ ಇವರು ಎದ್ದು ಹೋಗಿ ಕಂಪ್ಲೇಂಟ್ ತೊಗೊಂಡ್ಬಿಟ್ಟು ಹುಡ್ಕೋ ಅಷ್ಟೊತ್ತಿಗೆ ಪ್ರಿಯಾ ಅಂತಾನೆ ಸುಂದ್ರ. ಅತ್ತಿಗೆ ಇನ್ನೂ ಜಾಸ್ತಿ ಕಳೆದು ಹೋಗ್ತಾರಪ್ಪ ಅಂತಾನೆ ಕೇಶವ. ಹೌದೌದು, ಬೇಗ ಕಂಪ್ಲೇಂಟ್ ಕೊಟ್ಬಿಡೋಣ ಅಂತಾಳೆ ಮೀನಾ. ಅಮೂಲ್ಯ, ಮೀನಾ, ರಕ್ಷೆ ನಡೀರಿ ಅಂತ ಎಲ್ಲರೂ ಬರ್ತಾರೆ. ಕೇಶವ, ಏನು ಇದು ಕತ್ಲೆ ಕರೆಂಟ್ ಇಲ್ವಾ, ಬರೀ ದೀಪಗಳೇ ಹಚ್ಚಿದ್ದಾರೆ, ಆ ಪೊಲೀಸರಿಗೆ ಫೋನ್ ಮಾಡೋ ಅಂತಾರೆ ನಂದನ್. ಫೋನ್ ಮಾಡಿದ್ದೀನಪ್ಪ, ಇನ್ನೇನು ಬಂದುಬಿಡ್ತಾರೆ ಅಂತಾನೆ ಕೇಶವ. ಅದು ಪ್ರಿಯಾ ಕದ್ದು ಬಚ್ಚಿಟ್ಕೊಂಡಿದ್ದಾಳಲ್ಲ, ಕಾಣಿಸ್ಬಾರ್ದು ಅಂತ ಕತ್ಲು ಮಾಡಿರಬೇಕು ಅಂತಾನೆ ಸುಂದ್ರ. ಹಾಂ ಅಂತಾರೆ ನಂದನ್ ಮತ್ತು ಕೇಶವ. ಏನಿಲ್ಲ ಬಾವಾ, ಕರೆಂಟ್ ಇಲ್ಲ, ಹಾಕಬೇಕು ಅಂದೆ ಅಷ್ಟೇ ಅಂತಾನೆ ಸುಂದ್ರ. ಆಗ ಮಕ್ಕಳೆಲ್ಲ ಬರ್ತ್ಡೇ ಕ್ಯಾಪ್ ಹಾಕ್ಕೊಂಡು ಕ್ಯಾಂಡಲ್ ಇಟ್ಕೊಂಡು ಬಂದು ನಿಂತ್ಕೋತಾರೆ. ಅವ್ರ ಜೊತೆ ಆಶ್ರಮದವರು ಬರ್ತಾರೆ. ಮಕ್ಕಳೆಲ್ಲ ಒಟ್ಟಿಗೆ ಹ್ಯಾಪಿ ಬರ್ತ್ಡೇ ಅಂಕಲ್ ಅಂತ ಹೇಳ್ತಾರೆ. ಆಗ ನಂದನ್ ಖುಷಿಯಿಂದ ಏನ್ರೋ ಇದೆಲ್ಲ ಅಂತಾರೆ. ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಎಲ್ಲರೂ ಒಟ್ಟಿಗೆ ಹೇಳ್ತಾರೆ. ಇದೆಲ್ಲ ನೀವೇನೋ ಮಾಡಿದ್ದು, ಅದಕ್ಕೆ ನನ್ನ ಇಲ್ಲಿಗೆ ಕರ್ಕೊಂಡು ಬಂದ್ರಾ ಅಂತಾರೆ ನಂದನ್. ಮಾವ, ನಿಮ್ಮನ್ನೇ ಇಲ್ಲಿ ಕರ್ಕೊಂಡು ಬಂದಿದ್ದು ನಾವೇ, ಆದರೆ ಇದನ್ನೆಲ್ಲ ಮಾಡಿದ್ದು ನಾವಲ್ಲ ಅಂತಾಳೆ ಮೀನಾ. ಮತ್ಯಾರು ಅಂತಾರೆ ನಂದನ್. ಆಗ ಎಲ್ಲರೂ ಆ ಕಡೆ ಕೈ ತೋರಿಸ್ತಾರೆ. ಪ್ರಿಯಾ ದೀಪನ ಹಿಡ್ಕೊಂಡು ಬಂದು ನಂದನ್ ಮುಂದೆ ನಿಂತ್ಕೋತಾಳೆ. ಎಲ್ಲರೂ ಖುಷಿಯಿಂದ ನಗ್ತಾರೆ. ಹುಟ್ಟುಹಬ್ಬದ ಶುಭಾಶಯಗಳು ಮಾವ ಅಂತಾಳೆ ಪ್ರಿಯಾ. ಎಲ್ಲರೂ ಕ್ಲಾಪ್ಸ್ ಮಾಡ್ತಾರೆ. ನಿಮ್ಮ ಕುಟುಂಬದವರೆಲ್ಲ ನಮ್ಮ ಆಶ್ರಮಕ್ಕೆ ಬಂದಿದ್ದು ತುಂಬ ಖುಷಿಯಾಯಿತು. ನಿಮ್ಮ ಹುಟ್ಟಿದ ಹಬ್ಬನ ನಮ್ಮ ಆಶ್ರಮದಲ್ಲಿ ಆಚರಿಸ್ಕೋಬೇಕು ಅನ್ನೋ ನಿಮ್ಮ ಸೊಸೆ ಯೋಚನೆ ತುಂಬ ಒಳ್ಳೆಯದು. ನಿಮ್ಮ ಕುಟುಂಬಕ್ಕೆ ಹ್ಯಾಂಡ್ಸ್ ಅಪ್ ಅಂತಾರೆ ಆಶ್ರಮದ ಮೇಡಮ್. ಅದರಲ್ಲಿ ಏನಿದೆ ಮೇಡಮ್, ಹುಟ್ಟಿದ ಹಬ್ಬನ ಯಾರು ಎಲ್ಲಿ ಹೇಗೆ ಬೇಕಿದ್ರೂ ಆಚರಿಸ್ಕೋತಾರೆ, ಆದರೆ ಈ ಮಕ್ಕಳ ಜೊತೆ ಆಚರಿಸಿದರೆ ಅವ್ರ ಜೀವನ ಪೂರ್ತಿ ನೆನಪಿರುತ್ತೆ. ಅದಕ್ಕೆ ಮಾವನ ಹುಟ್ಟಿದ ಹಬ್ಬನ ಇಲ್ಲ ಆಚರಿಸಿದರೆ ಮಾವ ಅವ್ರ ಜೀವನ ಪೂರ್ತಿ ನೆನಪಿಟ್ಕೋತಾರೆ ಅಂತ ಇದನ್ನು ಆಚರಿಸ್ತಿದ್ದೀವಿ. ಮಕ್ಕಳನ್ನ ನೀವೆಲ್ಲ ಅನಾಥರು, ನಿಮಗೆ ಯಾರೂ ಇಲ್ಲ ಅಂತ ಅಂದ್ಕೋಬೇಡಿ. ಯಾಕೆ ಗೊತ್ತಾ, ಕೆಲವು ವರ್ಷಗಳ ಹಿಂದೆ ನಮ್ಮ ಮಾವನ ಇಡೀ ಸಮಾಜ ಅನಾಥ ಅಂತ ಕರೀತಿತ್ತು. ಆದರೆ ನಮ್ಮ ಮಾವ ಯಾವತ್ತೂ ಧೃತಿಗೆಡಲಿಲ್ಲ. ಜೀವನದಲ್ಲಿ ನಾನೇನಾದರೂ ಸಾಧಿಸಬೇಕು ಅಂತ ಪಣ ತೊಟ್ಟರು. ತನ್ನದೇ ಆದ ಕುಟುಂಬ ಇರಬೇಕು ಅಂತ ಹಠಕ್ಕೆ ಬಿದ್ದರು. ಒಳ್ಳೆ ದಾರಿಯಲ್ಲಿ ನಡೆದರು. ಅವ್ರು ಯಾವತ್ತೂ ನ್ಯಾಯದ ಗೆರೆನ ದಾಟೇ ಇಲ್ಲ. ಗೌರವವಾಗಿ ಬದುಕಿದ್ರು. ಅವ್ರು ಯಾವತ್ತೂ ಅತ್ಯಾಸೆ ಪಟ್ಟು ಬದುಕಿಲ್ಲ. ಅದಕ್ಕೆ ಸಿಕ್ಕಿರೋ ಫಲ ಏನು ಗೊತ್ತಾ, ಅಲ್ಲಿ ನೋಡಿ ಅವ್ರ ಹಿಂದೆ ನಿಂತಿದ್ದಾರಲ್ಲ ಅವ್ರ ಕುಟುಂಬ. ಅದಕ್ಕೆ ನಿಮ್ಮನ್ನು ಯಾರು ಅನಾಥರು ಅಂದರು ನೀವು ಯಾರೂ ಬೇಜಾರಾಗಬೇಡಿ. ನಮ್ಮ ಮಾವನ್ನ ಸ್ಫೂರ್ತಿಯಾಗಿ ತಗೊಳ್ಳಿ. ಅವರು ಒಳ್ಳೆತನದಿಂದ ಬದುಕಿದ್ದನ್ನು ನೆನ್ಪು ಮಾಡ್ಕೊಳ್ಳಿ. ನೀವು ಅವ್ರ ತರಹ ಒಳ್ಳೆಯವರಾಗಿ ಬದುಕಿ ನೀವು ಅವ್ರ ತರಹ ಆಗ್ತೀರಲ್ವಾ ಅಂತಾಳೆ ಪ್ರಿಯಾ. ಆಗ್ತೀವಿ ಅಂತ ಮಕ್ಕಳೆಲ್ಲ ಕೂಗ್ತಾರೆ. ಬೆಳಕಿನ ದಾರಿಲಿ ನಡಿಬೇಕಾದ್ರೆ ಹೇಗೆ ನಮ್ಮ ನೆರಳು ನಮ್ಮ ಹಿಂದೆನೇ ಇರುತ್ತೋ ಅದೇ ಥರ ಒಳ್ಳೆ ದಾರಿಲಿ ನಡೆದರೆ ನಮ್ಮವರು ಅನ್ನೋರು ನಮ್ಮ ಬೆನ್ನ ಹಿಂದೆ ಇದ್ದೇ ಇರ್ತಾರೆ. ಅದೇ ಥರ ನೀವು ಒಳ್ಳೆ ದಾರಿಲಿ ಬದುಕಿ ನಿಮ್ಮದೇ ಆಗಿರೋ ಜನ ಸಂಪಾದನೆ ಮಾಡಿ ನಿಮ್ಮ ಜೀವನದಲ್ಲಿ ನೀವು ಮಾಡೋ ದೊಡ್ಡ ಸಾಧನೆ. ಹಾಗೆ ನೋಡಿದರೆ ನಮ್ಮ ಮಾವನು ಒಬ್ಬ ಸಾಧಕರೇ. ಸರಿ, ಈಗ ಬನ್ನಿ ಎಲ್ಲರೂ ಸೇರಿ ಮಾವನ ಹುಟ್ಟಿದ ಹಬ್ಬನ ಆಚರಿಸೋಣ ಅಂತಾಳೆ ಪ್ರಿಯಾ. ಆಯಿತು ಅಂತಾರೆ ಮಕ್ಕಳು. ನಂದನ ಕೇಕ್ ಕಟ್ ಮಾಡಿ ಮಕ್ಕಳಿಗೆಲ್ಲ ಕೇಕನ್ನು ಖುಷಿಯಿಂದ ತಿನ್ನಿಸ್ತಾರೆ. ಆಗ ಪ್ರಿಯನು ಮಾವನ ಮುಂದೆ ಬಂದು ಕೂತ್ಕೋತಾಳೆ. ಆಗ ನಂದನ್ ಶಾಕ್ನಿಂದ ನೋಡ್ತಾರೆ. ಮಾವ, ನನಗೆ ಕೇಕ್ ತಿನ್ಸಲ್ವಾ ಮಾವ? ಏನು ಗೊತ್ತಾ ಮಾವ, ಎಲ್ಲದಕ್ಕೂ ನಿಮ್ಮ ಹತ್ರ ಹೊಗಳಿಸ್ಕೋಬೇಕು ಅನ್ನೋ ಆಸೆ ನನಗೆ ಅತ್ತೆ ಮತ್ತು ನಿಮ್ಮ ಕಣ್ಣಲ್ಲಿ ಯಾವಾಗಲೂ ನಂಬರ್ 1 ಅನಿಸ್ಕೊಳ್ಳೋ ಆಸೆ. ನಾನೇನಾದರೂ ತಪ್ಪು ಮಾಡಿ ಅದು ನಿಮಗೆ ಮತ್ತು ಅತ್ತೆಗೆ ಗೊತ್ತಾಗಿ ನಿಮ್ಮಿಬ್ಬರ ಕಣ್ಣಲ್ಲಿ ನಾನೆಲ್ಲಿ ಪ್ರಪಾತಕ್ಕೆ ಬಿದ್ದುಬಿಡ್ತೀನೋ ಅನ್ನೋ ಭಯದಲ್ಲಿ ಆ ರೋಮ್ ವಿಷಯನ ಮುಚ್ಚಿಟ್ಟೆ ಮಾವ. ಆದರೆ ನನಗೊಂದು ಅರ್ಥ ಆಯಿತು ಮಾವ, ಈ ಮನೇಲಿ ಸತ್ಯಕ್ಕೆ ಒಳ್ಳೆತನಕ್ಕೆ ಬೆಲೆ ಇದೆಯೇ ಹೊರತು ನಾಟಕಕ್ಕೆ ಸ್ವಾರ್ಥಕ್ಕೆ ಅಲ್ಲ ಅಂತ. ನಾನು ಯಾವತ್ತೂ ತಪ್ಪು ಮಾಡಲ್ಲ ಮಾವ. ನನ್ನ ಅಪ್ಪ ಅಮ್ಮ ನನ್ನ ಹತ್ರ ಜಗಳ ಮಾಡಿಕೊಂಡು ತುಂಬ ಸಲ ಮಾತು ಮಾವ. ಆದರೆ ನನಗೇನು ಗೊತ್ತಿಲ್ಲ ಮಾವ, ನೀವು ಅತ್ತೆ ಮಾತಾಡದೇ ಇರೋದು ನನಗೆ ಅದಕ್ಕಿಂತ ಜಾಸ್ತಿ ಬೇಜಾರಾಗ್ತಿದೆ ಮಾವ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮಾವ. ನೀವೇನಾದರೂ ಇವಾಗ ನನ್ನ ಕ್ಷಮಿಸಿಲ್ಲ ಅಂದರೆ ನಾನು ಅನಾಥೆ ಆಗಿಬಿಡ್ತೀನಿ ಅಂತಾಳೆ ಪ್ರಿಯಾ. ಗಿರಿಜಾ ಕಣ್ಣೀರನ್ನು ಒರೆಸ್ಕೋತಾರೆ. ಮಾವ, ಇವಾಗ ನೀವು ನನಗೆ ಕೇಕ್ ತಿನ್ನಿಸಿದ್ರೆ ನೀವು ನನ್ನ ಕ್ಷಮಿಸಿದ್ದೀರಾ ಅಂತ ಅನ್ಕೋತೀನಿ ಮಾವ ಅಂತಾಳೆ ಪ್ರಿಯಾ. ಆಗ ನಂದನ್ ಪ್ರಿಯಾಗೆ ಕೇಕನ್ನು ತಿನ್ನಿಸ್ತಾರೆ. ಪ್ರಿಯಾ ಖುಷಿಯಿಂದ ಅಳ್ತಾಳೆ. ಎಲ್ಲರೂ ನಗ್ತಾರೆ. ಥ್ಯಾಂಕ್ಸ್ ಮಾವ ಅಂತ ಪ್ರಿಯಾ ನಂದನ್ನ ತಪ್ಕೋತಾಳೆ. ನಂದನ್ ಕೂಡ ಅಳ್ತಾ ಅವಳು ಬೆನ್ನನ್ನು
ಸವರ್ತಾರೆ. ನೀನು ಹುಟ್ಟಿದ ಹಬ್ಬ ಆಚರಿಸಿದೆ ಅಂತಲ್ಲ, ನಿನ್ನ ತಪ್ಪನ್ನು ನೀನು ಅರ್ಥ ಮಾಡ್ಕೊಂಡಿದ್ದೀಯ ಅಂತ ನಿನ್ನ ಕ್ಷಮಿಸಿದ್ದೀನಿ. ಒಂದು ಗುಲಾಬಿ ಹೂವಿನ ಸುತ್ತ ಚಿಕ್ಕ ಪುಟ್ಟ ಮುಳ್ಳಿರುತ್ತಮ್ಮ, ಅದೇ ಪ್ರಕೃತಿ ಅಲ್ವಾ. ನಾವು ಇಷ್ಟಪಡೋದು ದೇವ್ರ ಪಾದಕ್ಕೆ ಅರ್ಪಿಸೋದು, ತಲೆಗೆ ಮುಡ್ಕೊಳ್ಳೋದು ಆ ಹೂವನ್ನೇ ಹೊರತು ಮುಳ್ಳನ್ನಲ್ಲ ಅಲ್ವಾ. ಹಾಗೆ ಒಬ್ಬ ಮನುಷ್ಯನಲ್ಲಿರೋ ಒಳ್ಳೆತನ 4 ಜನಕ್ಕೆ ಸಮಾಜಕ್ಕೆ ಒಳ್ಳೇದಾಗಬೇಕಮ್ಮ ಅಂತಾರೆ ನಂದನ್. ಪ್ರಿಯಾ ಅಂತ ಗಿರಿಜಾ ಕರೀತಾರೆ. ಅತ್ತೆ ಅಂತ ಪ್ರಿಯಾ ಗಿರಿಜಾನ ತಪ್ಕೋತಾಳೆ. ಯಾಕಮ್ಮ ಇನ್ನೂ ಅಳ್ತಿದ್ಯಾ? ಅಳಬೇಡ ಪ್ರಿಯಾ ಅಂತ ಅವಳಿಗೆ ಮುತ್ತನ್ನು ಕೊಟ್ಟು, ಪ್ರಿಯಾ ನಿನ್ನ ಮಾವನ ಹುಟ್ಟಿದ ಹಬ್ಬನ ಹೀಗೆಲ್ಲ ಆಚರಣೆ ಮಾಡೋದನ್ನು ನೋಡಿದರೆ ಮನಸ್ಸಿಗೆ ತುಂಬ ಖುಷಿ ಆಗುತ್ತಮ್ಮ. ನನಗಂತೂ ಈ ಸಂತೋಷ ತಡೆಯೋಕ್ಕಾಗ್ತಿಲ್ಲ ಕಣೆ ಅಂತಾರೆ ಗಿರಿಜಾ. ಅಲ್ವಾ ಅತ್ತೆ, ಎಲ್ಲರನ್ನೂ ಪ್ರಿಯಾ ಅಕ್ಕನ ಮಾಡಿದ್ದು ನಮ್ಮ ಹತ್ರ ನಿಮ್ಮನ್ನು ಇಲ್ಲಿಗೆ ಕರ್ಕೊಂಡು ಬರೋಕ್ಕೆ ಹೆಲ್ಪ್ ಕೇಳಿದ್ದು ಅಷ್ಟೇ ಅಂತಾಳೆ ಮೀನಾ. ಹ್ಞೂ ಅತ್ತೆ, ಈ ಅರೇಂಜ್ಮೆಂಟ್ಸ್ ಎಲ್ಲ, ಈ ಡೆಕೋರೇಷನ್ಸು ಎಲ್ಲನೂ ಪ್ರಿಯಾಕ್ಕನೇ ಮಾಡಿದ್ದು ಅಂತಾಳೆ ಅಮೂಲ್ಯ. ಪ್ರಿಯಾ, ನನಗೆ ಈ ಹುಟ್ಟಿದ ಹಬ್ಬ ಆಚರಿಸ್ಕೊಳ್ಳೋದು, ಕೇಕ್ ಕಟ್ ಮಾಡ್ಕೊಳ್ಳೋದು ಎಲ್ಲ ಇಷ್ಟ ಇಲ್ಲಮ್ಮ. ಯಾವಾಗಲೋ ಒಂದು ಸಲ ಮಾಧವ, ಕೇಶವ, ವಲ್ಲಭ, ರಕ್ಷಾ, ಸುಂದರ ಎಲ್ಲರೂ ಕೇಕ್ ತಂದು ಕಟ್ ಮಾಡಿ ಅಂತ ಹೇಳಿದರು. ನಾನು ಆಗೋದಿಲ್ಲ ಅಂತ ಕಳಿಸ್ಬಿಟ್ಟಿದ್ದೆ. ಆದರೆ ಇವತ್ತು ಈ ಮಕ್ಕಳ ಜೊತೆ ಹುಟ್ಟಿದಬ್ಬ ಆಚರಿಸ್ಕೊತಿದ್ದೀನಲ್ಲ, ಏನೋ ಒಂಥರ ಸಾರ್ಥಕತೆ ಅನ್ನಿಸ್ತು. ತುಂಬ ಖುಷಿ ಆಯ್ತಮ್ಮ. ನನಗೆ ನನ್ನ ಜೀವನದಲ್ಲಿ ತುಂಬ ಅವಮಾನ ಮಾಡಿದ್ದು ಸೂರ್ಯಕಾಂತ್, ಚಂದ್ರಕಾಂತ್ ಅವರು. ಒಂದು ವೇಳೆ ನನಗೆ ಅನಾಥರು ಅಂತ ಅವಮಾನ ಮಾಡದೇ ಇದ್ದರೆ ನಾನಿವತ್ತು ಅದನ್ನು ಛಲವಾಗಿ ತಗೊಂಡು ಸುಂದರವಾದ ಕುಟುಂಬ ಕಟ್ಕೊಂಡು ಇವತ್ತು ಪ್ರೀತಿ ಮಾಡೋರ ಮಧ್ಯೆ ಇರ್ತಾ ಇರಲಿಲ್ಲ. ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅನ್ಕೋತೀನಿ ಅಂತಾರೆ ನಂದನ್. ಭಾವ, ನಾವು ಕೇಕ್ ತಂದಾಗ ಕೇಕ್ ಕಟ್ ಮಾಡಿಲ್ಲ, ಇವತ್ತಾದರೂ ಕೇಕ್ ಕಟ್ ಮಾಡಿದ್ರಲ್ಲ, ಖುಷಿ ಆಯಿತು. ಬನ್ನಿ ಬನ್ನಿ ಎಲ್ರಿಗೂ ಕೇಕ್ ತಿನ್ನಿಸಿ ಭಾವ ಅಂತಾನೆ ಸುಂದರ. ನಂದನ್ ಗಿರಿಜಾಗೆ ಕೇಕ್ ತಿನ್ನಿಸ್ತಾರೆ. ಆಗ ಆಶ್ರಮದ ಮೇಡಮ್, ಸರ್ ಇಲ್ಲಿವರೆಗೆ ತೋರ್ಪಡಿಕೆಗೆ ಅಂತ ಇಲ್ಲಿಗೆ ಬಂದು ಬರ್ತ್ಡೇ ಆಚರಿಸ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಹಾಕೋದನ್ನು, ದಾನ ಧರ್ಮ ಮಾಡ್ತಾ ಇರೋ ವಿಡಿಯೋ ಹಾಕೋದನ್ನು ನಾನು ಬಹಳಷ್ಟು ನೋಡಿದ್ದೀನಿ. ಆದರೆ ನಿಮ್ಮಂಥ ಮೌಲ್ಯ ಹೊಂದಿರೋ ಕುಟುಂಬ ನಮ್ಮ ಆಶ್ರಮಕ್ಕೆ ಬಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಕೊಂಡಿದ್ದು ನಮಗಂತೂ ತುಂಬ ಖುಷಿಯಾಯಿತು ಸರ್. ಇದೇ ಮೊದಲು ಸರ್ ಮೊಬೈಲು ವಿಡಿಯೋ ಎಲ್ಲ ಬಿಟ್ಟು ಪ್ರೀತಿ ಒಗ್ಗಟ್ಟಿನ ಜೊತೆ ನಮ್ಮ ಆಶ್ರಮದಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಕೊಂಡಿದ್ದು ಸರ್. ನಿಮ್ಮ ಸೊಸೆ ಹೇಳಿದ ಹಾಗೆ ಮಕ್ಕಳಿಗೆ ಪಾಠ ಮಾಡುವಾಗ ನಿಮ್ಮದೇ ಉದಾಹರಣೆ ಕೊಡ್ತೀನಿ ಸರ್ ಅಂತಾರೆ. ಅಯ್ಯಯ್ಯೋ, ಹಾಗೆಲ್ಲ ಮಾಡಬೇಡಿ. ಸಮಾಜಕ್ಕೆ ಮಾದರಿಯಾಗಿರೋ ಅದೆಷ್ಟೋ ಜನರಿದ್ದಾರೆ, ಅವರ ಹೆಸರು ಹೇಳಿ, ಅವ್ರ ಬಗ್ಗೆ ಪಾಠ ಮಾಡಿ ಅಂತಾರೆ ನಂದನ್. ಸರ್ ನೀವೇನು ಅಂದ್ಕೊಂಡಿಲ್ಲ ಅಂದರೆ ನಿಮ್ಮ ಕುಟುಂಬದವ್ರ ಜೊತೆ ನಮ್ಮ ಮಕ್ಕಳದೊಂದು ಫೋಟೋ ತಗೋಬೋದಾ ಸರ್ ಅಂತಾರೆ ಮೇಡಮ್. ಅದಕ್ಕೇನಂತೆ, ಎಲ್ಲರೂ ಬನ್ನಿ ಅಂತಾರೆ ನಂದನ್. ಮೇಡಮ್ ಫೋಟೋ ತೆಗಿತಾರೆ. ಈಚೆ ರೂಮಲ್ಲಿ ಗಿರಿಜಾ ನಂದನ್ ಹತ್ರ, ನಮ್ಮ ಪ್ರಿಯಾ ನಿಮ್ಮ ಹುಟ್ಟಿದ ಹಬ್ಬನ ಆಶ್ರಮದಲ್ಲಿ ಎಷ್ಟು ಚೆನ್ನಾಗಿ ಯೋಚನೆ ಮಾಡಿದಾಳಲ್ಲ ಅಂತಾರೆ. ಆಗ ನಂದನ್ ನಗ್ತಾರೆ. ಯಾಕ್ರಿ ನಗ್ತಿದ್ದೀರಾ ಅಂತಾರೆ ಗಿರಿಜಾ. ಇದನ್ನು ಪ್ರಿಯಾ ಮಾಡಿದ್ದು ಅಂತ ನಿನಗೆ ಅನಿಸ್ತಿದ್ಯಾ ಅಂತಾರೆ ನಂದನ್. ಮತ್ತೆ ಅಂತಾರೆ ಗಿರಿಜಾ. ಇದ್ರ ಹಿಂದೆ ಇರೋ ಕೈವಾಡ ಅಮೂಲ್ಯ ಮತ್ತು ಮೀನಾದ್ದು ಅಂತಾರೆ ನಂದನ್. ಈಚೆ ಪ್ರಿಯಾ, ಮೀನಾ, ಅಮೂಲ್ಯ ಕೈ ಹಿಡ್ಕೊಂಡು ಅಂತ ತಿರುಗ್ತಾರೆ. ಪ್ರಿಯಾ ಅಕ್ಕ ನಮಗೊಂದು ಪಾರ್ಟಿ ಕೊಡಿಸಿ ಅಂತಾರೆ. ಅವತ್ತು ಅಷ್ಟೊಂದು ದುಡ್ಡಿಲ್ಲ ನನ್ನ ಹತ್ರ ಅಂತಾಳೆ ಪ್ರಿಯಾ. ಅಯ್ಯೋ ದೇವ್ರೆ ಅಕ್ಕ, ನಮಸ್ಕಾರ ಕಣಕ್ಕ ಅಂತಾರೆ ಮೀನಾ, ಅಮೂಲ್ಯ. ಪಾರ್ಟಿ ನಾನೇ ಕೊಡಿಸ್ತೀನಿ, ಸೈಲೆಂಟಾಗಿ ತಾವು ನಮ್ಮ ಜೊತೆ ಬಂದರೆ ಸಾಕು ಅಂತಾಳೆ ಮೀನಾ. ಸರಿ ಬರ್ತೀನಿ ಅಂತಾಳೆ ಪ್ರಿಯಾ. ಅಂತ ಪ್ರಿಯಾನ ಮೀನಾ, ಅಮೂಲ್ಯ ತಪ್ಕೋತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.